ಅಪ್ಪ ಅಂತೂ ಇಂತೂ ದುಡ್ಡು ನನ್ನ ಕೈಗೆ ಸೇರ್ತು. ದುಡ್ಡು ಸಿಕ್ಕಿರೋದೊಂಥರ ಖುಷಿ ಆದಂಗೆ ಆಯ್ತು. ಇವಾಗ ಹೆಂಗೋ ದುಡ್ಡು ಸಿಕ್ತಲ್ಲಪ್ಪ ಅಂತೇಳಿ ಸ್ವಲ್ಪ ಸಮಾಧಾನ ಆಯಿತು. ಇನ್ನು ಈ ಕರಿನ ಚಾರ್ಜ್ ತಗೊಂತೀನಿ ನೋಡು. ಹೇ ಗಿಡಿ, ಜಾಬ್ ಬಂದಂಗೆ ದುಡ್ಡು ತೆಗ್ದಿಕ್ತಂಗ. ಹ್ಞೂ ಜಯಮಕ್ಕ, ತೆಗ್ದಿಕ್ತೆ. ಈಗ ಇವಳನ್ನ ವಿಚಾರಿಸ್ಕೊಂತೀನಿ. ನೀನು ಇಂಥ ಮಾಡಕ್ಕೆ ನೀನೇ ಬೇಕಾಗಿತ್ತೇನೆ, ಮನೆಗೆ ಕರ್ಕೊಂಬಂದು ಇಕ್ಕೊಂಡಿದ್ಕೆ ನೀನೇ ಬೇಕಾಗಿತ್ತೇನೆ ಅಂತೀನಿ. ಸುಮ್ಮನೆ ದೊಡ್ಡದಾಗೆ ಮಾತಾಡ್ತಾಳಲ್ಲ, ನಾನು ಮಾಡಿಲ್ಲ ಅಂತ ಸರಿಯಾಗಿ ಹೋಗ್ದು ಮನೆಯಿಂದ ಹಸಿ ಕಳಿಸ್ತೀನಿ. ಅವೇನೋ ಬಿಡತ್ತ, ಅವ್ರ ಎದುರಿಗೆಲ್ಲ ಚೆನ್ನಾಗಿರ್ಬೇಕು, ಏನೋ ಅವಳು ಚೆನ್ನಾಗಿರ್ಬೇಕತ್ತ ಅಂತೇಳಿ ಏನೋ ಒಳ್ಳೇದು ಮಾಡಕ್ಕೆ ಹೋದ್ರೆ ನೋಡು, ಒಳ್ಳೇದಕ್ಕೆ ಎಲ್ಲೈತೆ ಕಾಲ. ಒಳ್ಳೇದು ಮಾಡಕ್ಕೆ ಹೋದ್ರೆ ಒಳ್ಳೇದಾಗಲ್ಲ ಅಂತಾರಲ್ಲ ಹಂಗೆ. ನಾನು ಒಳ್ಳೇದು ಮಾಡಕ್ಕಂತ ಹೋದ್ರೆ ನೋಡು ಅವಳ ಹತ್ರ ಎಂಥ ಬುದ್ಧಿ ಐತೆ. ಹೋಗತ್ತ. ಇಂಥವ್ರನ್ನ ನಂಬದೇ ಅಲ್ಲ. ಸರಿಗೆ ಬೈ ಹೇಳ್ತೀನಿ. ಇನ್ನೊಂದ್ಸತಿ ಇಂಥ ಕೆಲಸ ಮಾಡ್ಬೇಕಂದ್ರೆ ಭಯ ಇರುತ್ತೆ. ಬೈಲಿಲ್ಲ ಅಂತಂದ್ರೆ ಬಿಡು ಇವ್ರದ್ದೇನು ಅಂತಾಳೆ, ಅದ್ರ ತಕ್ಕ ಅಂತಾಳೆ. ಅದಕ್ಕೆ ಸರಿಗೆ ಬೈದು ಬಿಡಿ ಹೇಳ್ತೀನಿ. ಇಂಥ ಮಾಡಬಾರ್ದು, ಯಾರೇ ಆಗಲಿ ಒಳ್ಳೇದು ಮಾಡಬೇಕು ಅಂತಂದು ನೋಡಮ್ಮ. ಕರ್ಕೊಂಬಂದು ಜಾಗ ಕೊಟ್ಟಿದ್ದಕ್ಕೆ ಎಂಥದ್ದು ಮಾಡ್ತಾಳೆ. ಹಿಂಗೆ ಮಾಡಿದ್ರೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಒಂದು ಸಹ ಯೋಚನೆ ಮಾಡ್ಬೇಕು ನೀನು ಅಂತನ್ನು. ಬೈದು ಬಿಡಿ ಹೇಳ್ತೀನಿ. ದುಡ್ಡು ತೆಗ್ದಿಕ್ಕೆ ನೀನು ದುಡ್ಡು ನನ್ನ ಕೈಗೆ ಬಂತು, ಇನ್ನು ಇದಾವೆ ನೋಡಿ ಇವಳಿಗೆ ಹೇಳ್ತೀನಿ. ಇನ್ನೂ ಸುಳ್ಳು ಹೇಳ್ತಾಳೆ, ಒಪ್ಪಿಗೆ ಹಂಗೆ ಇಲ್ಲ. ಒಪ್ಕೇಳೆ ಅಂತಂದ್ರೆ ಮತ್ತೆ ನಂಗೆ ಮಾಡೇ ಇಲ್ಲ ಅಂತಾಳೆ. ಇನ್ಯಾರು ಬರ್ತಾರಮ್ಮ? ಯಾರೂ ಬರಲ್ಲ. ನಾನು ಬರೋಕ್ಕೆ ನಾನು ಅವತ್ತು ಕೂಲಿ ಹೋಗಿದ್ದೆ ಕಣೆ. ನಾನು ಇರಲಿಲ್ಲ ಅವತ್ತು, ಎಲ್ಗಾನ ಹಸ್ರೆ ಬಿಡ್ಸೋಕ್ಕೆ ಹೋಗಿರ್ಲಿಲ್ಲ ನಾನು. ಯಾರು ಕರ್ಕೊಂಡು ಹೋದ್ರು ಅಂತ ಹೇಳಿ ಒಂದೇನೋ ಅಂತೇಳಿ ಹೋಗ್ಲಿಲ್ವಿ ನಾನು. ಅದೇ ಅವಣ್ಣ ಬಿಜ್ಜಣ್ಣ ಬಂದು ಕರ್ಕೊಂಡು ಹೋಯ್ತಲ್ಲ, ಬಿಜ್ಜಣ್ಣ ಬಂದು ಹಸ್ರಿಗೆ ಬಿಡ್ತಾರೆ, ಯಾರು ಇಲ್ಲ ಕಣಮ್ಮ, ಬಾ ಒಬ್ರು ಬೇಕು ಅಂತ ಕರ್ಕೊಂಡು ಹೋಯ್ತಲ್ಲ, ಬಿಜ್ಜಣ್ಣವ್ರಿಗೆ ಹಸ್ರಿಗೆ ಬಿಡ್ಸಕ್ಕೆ ಹೋಗಿದ್ದೆ ನಾನು. ಇಲ್ಲೋಡೆ ಕರಿ, ಒಳ್ಳೆ ಮಾತನಾಗ ಹೇಳ್ತೀನಿ, ಒಪ್ಕೊಂಡ್ರೆ ಸರಿ. ಇಲ್ಲ ತಪ್ಪಾಯ್ತು ಗಿಡಮಂಟಿ, ಹಿಂಗೆ ಮಾಡಿದ್ದೆ, ಏನೋ ತಪ್ಪಾಯ್ತು, ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಬೇಕಾದ್ರೆ ಸತಿ ಒಪ್ಕೊ, ನಾನು ಸುಮ್ಮನೆ ಆಗ್ಬಿಡ್ತೀನಿ. ಆದರೆ ನೀನು ಸುಳ್ಳು ಹೇಳಿದ್ಯಾ ಅಂತಂದ್ರೆ ನನಗೆ ಭಾಳ ಸಿಟ್ಟು ಬಂದ್ಬಿಡುತ್ತೆ. ನೀನೆಂತಲ್ಲ, ಯಾರೇ ಸುಳ್ಳು ಹೇಳಿ ನನಗೆ ತುಂಬ ಸಿಟ್ಟು ಬರುತ್ತೆ. ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಗಿಡಮ್ಮಕ್ಕ, ನೀನು ಏನೇನು ಈಗ ನಂದೇನಾದರೂ ತಪ್ಪಾಗ್ಬಿಟ್ಟಿದ್ರೆ ಎಂಥ ಸಂದರ್ಭನ ಬರಲಿ ನಾನು ಒಪ್ಕೊಬಿಡ್ತಿದ್ದೆ. ಈ ರೀತಿ ತಪ್ಪು ಮಾಡಿದ್ದೀನಿ, ಕ್ಷಮಿಸ್ಬಿಡ್ರಿ ಅಂತ ಕೇಳ್ತಿದ್ದೆ, ಬೇರೆ ವಿಧಿ ಇಲ್ದಲೆ. ಆದರೆ ನಾನಂತೂ ಇಂಥ ಕೆಲಸ ಮಾಡಿಲ್ಲ. ನಾನು ಮಾಡಿಲ್ಲ ಬಿಡು. ನನಗೆ ನಿಮ್ಮ ಹತ್ರ ದುಡ್ಡು ಐತೆ ಅನ್ನೋ ವಿಷಯನೂ ಗೊತ್ತಿಲ್ಲ, ಅಲ್ಲಿಗೆ ತಗೊಂಡೋಗಿ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ. ನಾನು ಮಾಡಿಲ್ಲ. ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ನಿಜವಾಗ್ಲೂ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಗಿಡಮ್ಮಕ್ಕ. ಇನ್ನು ಸುಳ್ಳು ಹೇಳ್ತೀಯನೇ? ನೋಡು ಜಯಮಕ್ಕ, ಸುಳ್ಳು ಹೇಳೋದು ನೋಡು, ಎಷ್ಟು ಸುಳ್ಳು ಹೇಳ್ತಾಳೆ. ಸುಳ್ಳು ಹೇಳಿದ್ರೆ ನಾವು ಹೇಳಿ ನಂಬಕ್ಕಾಗುತ್ತಾ? ಅಲ್ಲ ನೋಡು ಎಷ್ಟು ಸುಳ್ಳು ಹೇಳ್ತಾಳೆ ಅಂತ. ನನಗೆ ಹಂಗೆ ಮಾಡಿಲ್ಲ ಅಂತಾಳೆ. ಅಲ್ಲ ನಾವೇನ ಇವಳಿಗೆ ಸುಮ್ಮನೆ ನಾವೇ ಎಲ್ಲ ತಗೊಂಡೋಗಿ ಇಟ್ಟಿದ್ದೀವಿ ಅಮ್ಮಂಗೆ ಆಡ್ತಾಳೆ. ನಾವಂತೂ ಅಂಥ ಕೆಲಸ ಮಾಡಿಲ್ಲ, ನಮ್ಮ ಮನಸ್ಸಿನಾಗ ಇಲ್ವೇ ಇಲ್ಲ. ಹಂಗೆ ಮಾಡೋರಾಗಿದ್ರೆ ನಾವು ಯಾವತ್ತೂ ಮಾಡ್ತಿದ್ವಿ. ಇವಾಗ ನಮ್ಮನ್ನೇ ನೀನು ಹೇಳ್ತಾ ಇರೋದು, ನಮ್ಗಂಥದ್ದಿಲ್ಲ ಬಿಡು. ನಮಗೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಮನೆಯಾಗಿರುತ್ತೆ, ತಾಂಡು ಇಷ್ಟೊತ್ತಿಗೆ ಯಾವಾಗಲೂ ಇಟ್ಟು ನೀನು ನಮ್ಮ ಮನೆಯಿಂದ ಹಚ್ಚಿ ಕಳ್ಸೋದೇನು ನಮಗೇನು ದೊಡ್ಡದಾಗಿರಲಿಲ್ಲ. ಏನೋ ಬಿಡು ಬಂದವಳಲ್ಲ, ಋತು ಎದುರಿಗೆಲ್ಲ ಚೆನ್ನಾಗಿರ್ಬೇಕು ನಾವೆಲ್ಲನ ಅಂತೇಳಿ ಏನೋ ಒಳ್ಳೆ ತಂದಿಂದ ನಾವು ನಿನ್ನ ನಂಬಿದ್ವಿ ಹೊರ್ತನು. ಆದರೆ ನಾ ಬೇರೆ ಯಾವ ಉದ್ದೇಶದಿಂದಲೂ ನನ್ನ ಮನೆಗೆ ಕರ್ಕೊಂಡಿಲ್ಲ, ಗೊತ್ತೇ? ನಾವು ಚೆನ್ನಾಗಿರ್ಬೇಕು ಅಂತೇಳಿ ಒಳ್ಳೆ ಕೆಲಸನೇ ಮಾಡಿರೋದು. ಥೋಪ್ ಕಳ್ಸಕ್ಕೆ ಕಾಸಿಗೆ ಇನ್ನು ಅಪ್ಪಿಳಿ ಸುಳ್ಳು ಹೇಳೋದು ಬರೇನೆ. ಅದೇನಂತ ಒಪ್ಕೊಂಬಂಗೆ ಇಲ್ಲ. ಈಗ ನಮ್ಮ ಗಿಡಮ್ಮನ ನೋಡಿಲ್ಲ ಇನ್ನು ನೀನು. ಅದೇನು ನಮ್ಮ ಗಿಡಮ್ಮಂತ ನೀನು ಬಾಯಿ ಬಿಟ್ರೆ ಸರಿ, ಅದೇನು ಹೇಳ್ಬಿಡ್ಬೇಕು ಸುಮ್ಮನೆ. ಇಲ್ಲ ಹಿಂಗೆ ಮಾಡಿದ್ದೆ, ಏನೋ ಗೊತ್ತಿಲ್ದಲ್ಲ ಹಿಂಗೆ ಮಾಡಿದ್ದೆ ತಪ್ಪಾತು ಅಂತನ್ನು. ಅದೊಂಥರ ಒಪ್ಪಿಗೆ ಅಂತಾರೆ. ಅದೇನೆ ಸರಿಯಮ್ಮ, ಒಪ್ಕೇಳೆ ಸುಮ್ಮನೆ, ಹಂಗೆ ಮಾಡು ಸುಮ್ಮನೆ. ನೀನೇನ ಮಾಡಿದರೆ ತಪ್ಪಾಯ್ತು ಅಂತ ಒಪ್ಪಿಗೆ ಬೇಕಾದ್ರೆ ಗಿಡ್ಡಮ್ಮ ನಮ್ಮ ತಲೆ ಬೇಕಾದ್ರೆ ಬಿಡು ಇದೊಂದು ಸತಿ ತಪ್ಪು ಮಾಡಿದ್ಯಾ ಬಿಡು ಹೋಗ್ಲಿ ಅಂತ ಹೇಳಿ ಕ್ಷಮಿಸ್ತಾಳೆ. ಆದರೆ ನೀನು ಹಿಂಗೆ ಸುಳ್ಳು ಹೇಳ್ಬಿಟ್ರೆ ಅವಳು ಸಹಿಸ್ಕೊಂಬಲ್ಲ. ಯಾರೇ ಆಗಿರಲಿ, ಮೂಯಿ ತಪ್ಪು ಮಾಡಿದ್ರೆ ಅವಳು ಸುಮ್ಮನಿರಲ್ಲ. ಮತ್ತೆ ನಾನೇ ನಮ್ಮ ಅಮ್ಮ ಇಂತಾಗ ಏನಾರ ಒಂದು ಸುಳ್ಳು ಹೇಳಿದ್ರೇನೆ ನಮ್ಮ ಅಮ್ಮ ಬೇಜಾರು ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಬತ್ತೆ ಅಂತ. ಅದ್ರಾಗೆ ಹಿಂಗೇನ ನಾವು ಸುಳ್ಳು ಹೇಳ್ಬಿಟ್ರೆ ಏನಿಲ್ಲ. ಅವಮ್ಮ ಯಾರಿಗಾಗಲಿ ಅವಮ್ಮ ಹೇಳ್ದಂಗೆ ಕೇಳಬೇಕು, ಸುಳ್ಳು ಹೇಳಬಾರ್ದು. ನಿಜ ಒಪ್ಕೋಬೇಕು ಏನೇ ಇದ್ರು ನಾವು ನಮ್ಮಮ್ಮ ಇಂತಾಗೆ. ಹಂಗಿದ್ರೆ ಮಾತ್ರ, ಇಲ್ಲ ಅಂದರೆ ಅಷ್ಟೇ. ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮಮ್ಮ ಭಾಳ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದ್ಬಿಟ್ರೆ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಏನು ಅನ್ಕೊಂಬತ್ತೆ ಹಂಗೆ ಮಾಡುತ್ತೆ ನಮ್ಮಮ್ಮಯ್ಯ. ಇಲ್ಲೋಡ್ ಮೋಯ್ನಿ, ನಾನು ಏನಾರ ತಪ್ಪು ಮಾಡಿದ್ರೆ ನಾನು ಒಪ್ಕೊಂತಿದ್ದೆ ಕಣೆ, ನಾನು ತಪ್ಪು ಮಾಡಿಲ್ಲ ಕಣೆ. ತಿರ್ಗಾದೆ ಮಾತಾಡ್ತಾಳಲ್ಲ ಅವಳು, ಪದೇ ಅದನ್ನೇ ಮಾತಾಡ್ತಾಳೆ. ಅದನ್ನೇ ಮಾತಾಡಿದ್ಯಾ ಅಂದರೆ ಸರಿ ಹೋಗಲ್ಲ. ಪದೇ ಏನಕ್ಕೆ ಮಾತಾಡ್ತೀಯ ನೋಡು. ಮಾತಾಡಿದ್ಯಾ ಅಂತಂದ್ರೆ ತೆಗೆದು ಕೊಟ್ಬಿಡ್ತೀನಿ. ಒಪ್ಕ ಕರೆ ಮಕ್ಕ, ಒಪ್ಕೊ. ಒಪ್ಕೆ ಮಕ್ಕ, ನಾನು ಏನು ತಪ್ಪು ಮಾಡಿಲ್ಲ ಕಣೆ. ಹೆಂಗೆ ಒಪ್ಕಮ್ಮನ? ಒಪ್ಕೊ ಅಂತಂದ್ರೆ ನಾನು ಹೆಂಗೆ ಒಪ್ಕೆಮ್ಮನ ಹೇಳು? ನೀನೇ ಹೇಳು.
ಮಾಡಿರೋದು ಒಪ್ಕೋಬೇಕು. ತಗೊಂಡೆ ಕಣಕ್ಕ ನೀವು ಇರಲಿಲ್ಲ, ಏನೋ ಗೊತ್ತಾಗ್ಲಿಲ್ಲ ತಗೊಂಡೆ ಅಂತ ಒಪ್ಕೆ. ಇಲ್ಲ, ನಾನು ಇವಾಗ ಹೆಂಗೆ ಹೇಳಿ ನಿಮಗೆ, ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಾ ಇರೋದು ನಿಮಗೆ. ಅಯ್ಯೋ ಅಲ್ಲ, ನಾನು ತಗೊಂಡಿಲ್ಲ. ನಾನು ತಗೊಂಡಿದ್ರೆ ನಾನು ಒಪ್ಕೊಂತೀನಿ. ನಮ್ಮ ಪ್ರಾಮಿಸ್ ತಗೊಂಡಿಲ್ಲ. ಸುಳ್ಳು ಹೇಳ್ಬೇಡ್ವೆ ಕರೆ, ಸುಳ್ಳು ಹೇಳ್ಬೇಡ ನೀನು. ಗಿಡಮಕ್ಕ, ಇಲ್ಲ ಗಿಡಮಕ್ಕ, ತಗೊಂಡಿಲ್ಲ. ನಾನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ನಾನು ತೆಗೆದಿಟ್ಕೊಂಡಿಲ್ಲ. ಅದು ಹೆಂಗೆ ನನ್ನ ಬ್ಯಾಗ್ ಒಳಗಡೆ ಬಂತು ಅನ್ನೋದೇ ಗೊತ್ತಿಲ್ಲ ನಿಜ. ಅದು ಹೆಂಗೆ ಬಂತು ಅನ್ನೋದೇ ಗೊತ್ತಿಲ್ಲ ನನಗೆ. ಆ ಥರ ಕೆಲಸಗಳೆಲ್ಲ ನಾನು ಯಾವತ್ತೂ ಮಾಡಲ್ಲ. ಬೇಕಾದ್ರೆ ಕೇಳಿಸ್ಕೊಂತೀನಿ. ಗಿಡಮಕ್ಕ ಬೇಕು ಕಣಕ್ಕ ಕೊಡು ಅಂತೇಳಿ ಬೇಕಾದ್ರೆ ಕೇಳಿಸ್ಕೊಂತೀನಿ. ಆದರೆ ನಂಬಿಕೆ ಆಗಿರೋ ಅಂಥ ಜಾಗದಲ್ಲಿ ನಾನು ಆ ಥರ ನಂಬಿಕೆ ಕಳ್ಕೊಳ್ಳೋ ಅಂಥ ಕೆಲಸ ಮಾಡಲ್ಲ. ಅಲ್ಲ ದೊಡ್ಡದಾಗ ಏನು ಹೇಳ್ತೀಯ ಆಗಳೇ, ನಿನ್ನ ನಂಬಿ ಅವಳು ಕರ್ಕೊಂಬಂದು ಮನೆಯಾಗಿ ಇಕ್ಕೊಂಡಿದ್ಕೆ ಋತುಗೆ ಎಂಥ ಕೆಲಸ ಮಾಡಿದೆ, ಎಂಥ ಎಡವಟ್ಟು ಮಾಡಿದೆ. ಅದು ನಂಬಿಕೆ ಕಳ್ಕೊಂಡಂಗಲ್ವಾ, ನಂಬಿಕೆ ಕಳ್ದಂಗಲ್ವಾ? ಎಷ್ಟು ಸುಳ್ಳು ಹೇಳ್ತೀಯ. ಇದೆಲ್ಲ ನಾ ಸುಳ್ಳು ಹೇಳೋದು ನನ್ನ ಹತ್ರ ನಡೆಯೋದಿಲ್ಲ ಕರಿಯಮ್ಮ, ನಡೆಯಲ್ಲ ನನ್ನ ಹತ್ರ. ಯಾರ ಹತ್ರ ಆದರೂ ನಡೆಸು, ಆದ್ರೆ ನನ್ನ ಹತ್ರ ಈ ಗಿಡ್ಡಮ್ಮನ ಹತ್ರ ನಡೆಯಲ್ಲ ಬಿಡು. ನೀನೇನೇ ತಿಪ್ಪಲ್ರಾಗ ಹಾಕಿದ್ರೂ ನನ್ನ ಹತ್ರ ನೀನು ಏನೇ ಇದು ಮಾಡಿದ್ರು ನಡೆಯಲ್ಲ. ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಹೊರಟೋಗು. ಈ ಮನೆಯಿಂದನ ಹೋಗ್ಬೇಕು, ಹೋಗು. ಅಯ್ಯೋ ನಾನು ಹೋಗಲ್ಲಮ್ಮ. ನಾನು ನನ್ನ ಕಳ್ಳಿ ಅಲ್ಲ ಅಂತೇಳಿ ನಾನು ಸಾಬೀತು ಮಾಡೋವರೆಗೂ, ನಾನು ಪ್ರೂವ್ ಮಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಇಷ್ಟು ದಿವಸ ಇದ್ದು ನಾನು ಕಳ್ಳಿ ಅನ್ನೋ ಪಟ್ಟ ಕಟ್ಟಿಸ್ಕೊಂಡು ಹೋಗ್ಬೇಕಾ? ಥೋ ಆಗದ ಕೆಲಸ. ನಾನಂತೂ ಯಾವತ್ತೂ ನಾನು ಆ ಥರ ಎಲ್ಲನ ಮಾಡಿ ಇಲ್ಲ, ಮಾಡೋದು ಇಲ್ಲ. ಮಾಡಿಲ್ಲ, ಮಾಡಲ್ಲ ಅಷ್ಟೇ. ನಾನು ಆ ಥರ ಪಟ್ಟ ಕಟ್ಟಿಸ್ಕೊಂಡು ಹೋಗ್ಬೇಕಂತಂದ್ರೆ ನನಗೆ ಇಷ್ಟ ಆಗಲ್ಲ. ನನಗೆ ಒಳ್ಳೆ ಅನ್ನಿಸ್ಕೋಬೇಕು. ಎಲ್ಲರೂ ನನ್ನ ನಿಮ್ಮ ಮನೆಗಳವರೆಲ್ಲ ಕರಿಯಮ್ಮಕ್ಕ ಒಳ್ಳೇದಪ್ಪ ಅಂತ ಅನ್ನಿಸ್ಕೋಬೇಕು, ಬೇಷ್ ಅಂತ ಅನ್ನಿಸ್ಕೋಬೇಕು ಅಂತ ಬಂದು ನಾನು ಒಳ್ಳೇದು ಮಾಡಿದ್ದೀನಿ ಹೊರತು ನಾನು ಅಂಥ ಕೆಲಸ ಮಾತ್ರ ನಾನು ಮಾಡಿಲ್ಲ. ಅದು ಹೆಂಗೆ ನನ್ನ ಬ್ಯಾಗ್ ಒಳಗಡೆ ಬಂತು, ಯಾರ್ಯಾರೆಲ್ಲ ಇದ್ರಲ್ಲಿ ಕೈ ಜೋಡಿಸವ್ರೆ, ಯಾರ್ಯಾರೆಲ್ಲ ಕಿತ್ತೆಪತಿ ಮಾಡವ್ರೆ, ಯಾರು ಮಾಡಿರೋ ಪ್ಲಾನು, ಹೆಂಗೆ ಮಾಡಿದ್ರು, ಯಾವಾಗ ಮಾಡಿದ್ರು ಎಲ್ಲ ಏನು ಕಂಡುಹಿಡಿಯೋವರೆಗೂ ನಾನಂತೂ ಹೋಗಲ್ಲ. ಹೋಗು ಅಂತಂದರೆ ಇವಾಗ ನನಗೆಷ್ಟು ಶೇಮ್ ಆಗುತ್ತೆ ಗೊತ್ತಾ? ಆ ಋತು ಎದುರಿಗಾಗಲಿ, ಆ ತನ್ವಿ ಎದುರಿಗಾಗಲಿ ಹೋಗ್ತಿದ್ರೆ ಎಷ್ಟು ಶೇಮ್ ಆದಂಗೆ ಆಗುತ್ತೆ ಗೊತ್ತಾ? ನೀನು ಗಿಡಮಕ್ಕ ಚೆನ್ನಾಗಿರತ್ತೆ, ಚೆನ್ನಾಗಿರ್ಬೇಕು. ಹೇಳಿಕೆ ಮಾತುಗಳು ಕೇಳಬಾರ್ದು. ಅವರೇ ತಗೊಂಡಿದ್ದು, ಅವರೇ ಇದು ಮಾಡಿದ್ದು ಅವೆಲ್ಲ ಮಾತಾಡಬಾರ್ದು. ಸ್ವಲ್ಪ ಏನೋ ಚೆನ್ನಾಗಿದ್ದಾರಲ್ಲಪ್ಪ ಅಂತ ಹೇಳಿ ಅನ್ಕೋಬೇಕು. ಯಾರೋ ಮಾಡವ್ರೆ ಕಿತಾಪತ್ತಿನ ಅಂತ ಅನ್ಕೋಬೇಕು. ಆದರೆ ನಂಬಿಕೆ ಅನ್ನೋದು ಇಟ್ಟ ಮೇಲೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಯಾರೇ ಆಗಿರಲಿ, ನಾನೇ ಆಗಿರಲಿ, ನೀನೇ ಆಗಿರಲಿ, ನಂಬಿಕೆ ಅನ್ನೋದು ಇದೆಯಲ್ಲ, ಅದನ್ನ ಉಳಿಸ್ಕೊಂಡು ಹೋಗೋದ್ರಲ್ಲಿ ತುಂಬ ಇದು. ನಂಬಿಕೆ ಉಳಿಸ್ಕೊಂಡು ಹೋಗ್ಬೇಕು ಯಾರೇ ಆಗಲಿ. ಅದೇ ಮತ್ತೆ ನಂಬಿಕೆ ಉಳಿಸ್ಕೋಬೇಕಂದ್ರೆ ನೀನು ಹೇಳ್ಬೇಕು ನನಗೆ. ಈಗ ನೀನು ದೊಡ್ಡದಾಗಿ ಹೇಳ್ಕೊಂಬ್ತೀಯ ಅಮ್ಮ. ನಾನು ಹಂಗೆ ಮಾಡಿಲ್ಲ, ಹಿಂಗೆ ಅಂತ ನೀನು ದೊಡ್ಡದಾಗಿ ಹೇಳ್ಕೊಂಬ್ತೀಯ. ಇವಾಗ ನೀನು ಬಂಡವಾಳ ಎಲ್ಲ ಇಷ್ಟಾಗಿ ಗೊತ್ತಾಗ್ತಾ ಇಲ್ವೇ? ನೀನು ಸುಳ್ಳು ಹೇಳ್ತೀಯ. ನಾನು ಸಿಟ್ಟು ಬಂದುಬಿಟ್ರೆ ನಾನು ಒಳ್ಳೆಯಳೆ ಅಲ್ಲ, ನೋಡಿ ಹೇಳಿರ್ತೀನಿ. ಸಿಟ್ಟು ಬಂದರೆ ನಾನು ಸುಮ್ಮನೆ ಇರೋಂಥವಳೆ ಅಲ್ಲ. ನೀನೇನೋ ಬಿಡತ್ತ ಅಂತೇಳಿ ಸುಮ್ಮನೆ ಆಗಿದ್ದೀನಿ ಅಷ್ಟೇ. ಸುಮ್ಮನೆ ಮನೆಯಿಂದನೇ ಹೋಗ್ಬಿಡಮ್ಮ. ಇವಾಗ ನಿಮ್ಮ ಮನೆಯಾಗ ನೀನು ಇರು, ಬಾಡಿಗೆ ಮನೆ ಮಾಡ್ಕೊಂಡಿದ್ದೀನಿ ಅಂತೀಯಲ್ಲ, ಹೋಗಿ ಸುಮ್ಮನೆ ಪಾಡಿಗೆ ನೀನು ಇರಮ್ಮ. ನಾನು ಇರೋದು ಹೇಳ್ತೀನಿ, ನೀನು ಬೇಜಾರಾದ್ರೂ ಪರವಾಗಿಲ್ಲ. ಇದೆ ನಿಮ್ಮ ಅಕ್ಕ ಈ ಥರ ಹೇಳ್ತಾ ಐತೆ, ಸಡನ್ನಾಗಿ ಬಂದು ಈ ಥರ ಇದ್ದಕ್ಕಿದ್ದಂಗೆ ಅಂತ ನೀನು ನನ್ನ ಅಂದ್ಕೊಂಡ್ರೆ ಪರವಾಗಿಲ್ಲ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಒಪ್ಕ ಅಂತ ಇದ್ದಾರೆ. ನಿಜ, ನಾನು ಪ್ರಾಮಿಸ್, ನಾನು ಕಳ್ತನ ಮಾಡಿಲ್ಲ. ಆದರೂ ಜನ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೋಡಿ, ನಾನು ಇವಾಗ 50,000 ದುಡ್ಡು ತಗೊಂಡು ಏನು ಮಾಡಿ ಏನು ಎತ್ತ ಏನೂ ಗೊತ್ತಿಲ್ಲ. ನನಗದು 50,000 ಹೆಂಗೆ ಬಂತು ನನ್ನ ಬ್ಯಾಗ್ ಒಳಗಡೆ ಅನ್ನೋದೇ ಗೊತ್ತಿಲ್ಲ. ಆದರೆ ಹಿಂಗೆ ಎಡವಟ್ಟು ಆಗ್ಬಿಟ್ಟೈತಿ. ಏನು ಮಾಡೋದು? ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.